ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನೋಡೋದು ಬಾಕ್ಸ್ ಸ್ಟ್ರ್ಯಾಪಿಂಗ್ ಮಿಷಿನು. ಬಾಕ್ಸ್ ಸ್ಟ್ರೆಚ್ ರ್ಯಾಪಿಂಗ್ ಮಿಷಿನ್ ಅಂತಲೂ ಹೇಳ್ತಾರೆ ಇದನ್ನು. ಇವಾಗ ಇದು ಇಂಪೋರ್ಟ್ ಮೇಕು. ಇವಾಗ ನಾವು ಕಲಿಸುವಾಗ ಈ ಥರ ವುಡನ್ ಪ್ಯಾಲೆಟಲ್ಲಿ ನಾವು ಹಾಕಿ ಕಳಿಸ್ತೀವಿ. ಇವಾಗ ನಾನು ಓಪನ್ ಮಾಡಿ ಹೆಂಗೆ ಫಂಕ್ಷನ್ಸು ಹೆಂಗೆ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೀವು ಈ ಫಿಟ್ಟಿಂಗ್ ಹೆಂಗೆ ಮಾಡೋದು ಅಂತ ತೋರಿಸಿದ್ವಿ ನೋಡಿ. ಇವಾಗ ಸ್ಟ್ರೆಚ್ ರೋಲ್ ಹಾಕ್ಬಿಟ್ಟು ಇದನ್ನು ಹೆಂಗೆ ರನ್ ಮಾಡ್ಬೇಕಂತ ತೋರಿಸ್ಕೊಡ್ತೀವಿ. ಫಸ್ಟು ಈ ಥರ ಫುಲ್ಲಿ ಮಿಷಿನ್ ಗ್ರೇಡ್ ತೊಗೋಬೇಕು ನೀವು ಮ್ಯಾನ್ಯಲ್ ಗ್ರೇಡು ತೊಗೋಬೋದು. ಬಟ್ ಏನಂದರೆ ಟೈಟ್ ಕಡಿಮೆನೇ ಬರುತ್ತೆ. ತುಂಬ ಜಾಸ್ತಿ ಇಟ್ಟರೆ ನಿಮಗೆ ಕಟ್ ಆಗಿಬಿಡುತ್ತೆ. ಸೊ ಇದಕ್ಕೆ ಮಿಷಿನ್ ಗ್ರೇಡ್ ಬರುತ್ತೆ. ಮಿಷಿನ್ ಗ್ರೇಡ್ ಸ್ಟ್ರೆಚ್ನ ನೀವು ಹಾಕ್ಕೋಬೇಕು. ಫಸ್ಟು ಇದನ್ನು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಬಿಟ್ಟು ಈ ಲಾಕ್ ನಟ್ನ ರಿಮೂವ್ ಮಾಡಿಬಿಡಿ. ನೆಕ್ಸ್ಟು ಇದನ್ನು ಫುಲ್ ತೆಗೀರಿ. ಫುಲ್ ತೆಗೆದಾದ್ಮೇಲೆ ಈ ಪೀಸಸ್ ಎಲ್ಲ ತೆಗೀರಿ. ಈ 3 ಪೀಸು ತೆಗಿಬೇಕು. ನೆಕ್ಸ್ಟು ಈ ರೋಲ್ ತೊಗೊಂಡು ನೀವು ಇನ್ಸರ್ಟ್ ಮಾಡ್ಕೋಬೇಕು. ಇದನ್ನು ಕರೆಕ್ಟಾಗಿ ಕೂರಿಸ್ಕೋಬೇಕು. ಈ ಬುಷನ್ನ ಹೋಗಿ ಲಾಕ್ ಮಾಡಿಬಿಟ್ಟು ಸ್ಪ್ರಿಂಗ್ ಮಾಡಬೇಕು. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೀವು ಅಲಂಕಿಯಲ್ಲಿ ಲಾಕ್ ಮಾಡ್ಕೋಬೇಕು. ನೀವು ಟೈಟ್ ಇದು ಎಷ್ಟು ಪ್ರೆಷರ್ ನೀವು ಕಡಿಮೆ ಕೊಡ್ತೀರೋ ಆವಾಗ ಸ್ಟ್ರೆಚ್ಚು ಕಡಿಮೆ ಟೆನ್ಷನ್ ಜಾಸ್ತಿ ಕಡಿಮೆ ಸಿಗುತ್ತೆ. ಸೊ ಏನು ಮಾಡಬೇಕು, ಸ್ವಲ್ಪ ಪ್ರೆಷರ್ ಜಾಸ್ತಿ ಕೊಟ್ಬಿಟ್ಟು ನೀವು ಲಾಕ್ ಮಾಡ್ಕೋಬೇಕು. ನೀವು ಇಲ್ಲಾಂದರೆ ಇನ್ನೊಬ್ಬರು ಸಪೋರ್ಟ್ ತೊಗೊಂಡು ಇದನ್ನು ಪ್ರೆಸ್ ಮಾಡ್ಕೊಳ್ಳಿ, ಒಬ್ಬರು ಲಾಕ್ ಮಾಡ್ಕೊಳ್ಳಿ. ಫುಲ್ ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಮೂವ್ ಮಾಡಿಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳಿ. ಇದನ್ನು ನಾನು ಫುಲ್ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಿಷಿನ್ನ ಆನ್ ಮಾಡಿ. ಇದು ಎಮರ್ಜೆನ್ಸಿ ಸ್ಟಾಪ್ ಸ್ವಿಚ್ಚು. ಇದು ಸಪೋಸ್ ಪ್ರೆಸ್ ಆಗಿದೆ, ಇದನ್ನು ರಿಲೀಸ್ ಮಾಡಿ. ಇವಾಗ ನೀವು ನೋಡ್ಬೋದು, ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು.
ಇದು ಟೈಮ್ ಅದು ಇದನ್ನು ತೋರಿಸ್ತೀನಿ ನೋಡಿ. ಇದು ಆನ್ ಆ್ಯಂಡ್ ಆಫ್. ಇವಾಗ ನಿಮಗೆ ಎಷ್ಟು ರೊಟೇಷನ್ ಬೇಕೋ ಅದನ್ನು ನಾವು ಇಲ್ಲಿ ಸೆಟ್ ಮಾಡ್ಕೋಬೇಕು. ಇವಾಗ ನಾನು 2 ಇಟ್ಟಿದ್ದೀನಿ. ಇದು ಬಂದು ನಿಮಗೆ ಯಾವ ಡೈರೆಕ್ಷನಲ್ಲಿ ಇದು ಸುತ್ತಬೇಕು ಅಂತ ಇದು ಕೊಟ್ಟಿರ್ತೀವಿ. ಇದನ್ನು ಹಾಕುವಾಗ ನಿಮ್ಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ನೋಡಿ. ಪ್ಲಸ್ಸು ಇದು ರಾಡ್ನ ಇಟ್ಕೊಳ್ಳಿ. ನಿಮಗೆ ಎಷ್ಟು ದೊಡ್ಡ ಬಾಕ್ಸ್ ಸೈಜ್ ಬಂತೋ ಅದಕ್ಕೆ ತಕ್ಕಂಗೆ ನೀವು ಸಪೋರ್ಟ್ನ ನೀವು ಇಟ್ಕೋಬೇಕು. ನಾನು 2 ಕಡೆನೂ ಸಪೋರ್ಟ್ ಕೊಟ್ಟಿದ್ದೀನಿ, ನೀವು ನೋಡಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಇದಲ್ಲೋ ಇದ್ದಲ್ಲೋ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡ್ರೆ ಇಟ್ಕೊಳ್ಳುತ್ತೆ ಟೈಟಾಗಿ. ನೆಕ್ಸ್ಟು ಇಲ್ಲಿ ಫುಟ್ ಸ್ವಿಚ್ ಇದೆ. ಫುಟ್ ಸ್ವಿಚ್ಚನ್ನ ನೀವು ಪ್ರೆಸ್ ಮಾಡ್ಬೋದು. ಇವಾಗ ಇದು 2 ಇದಲ್ವಾ, ಇದನ್ನು ಒಂದು 4 ಇಡ್ತೀನಿ. ಇವಾಗ ಫುಟ್ ಸ್ವಿಚ್ ಪ್ರೆಸ್ ಮಾಡ್ತೀನಿ ನೋಡಿ. ನಿಮ್ಮ ಟೈಮಲ್ಲಿ ನೋಡ್ಬೋದು ಎಷ್ಟು ರೊಟೇಷನ್ ಬಂದಿದೆ ಅಂತ. ಇದಾದಮೇಲೆ ಇವಾಗ ಸೈಡ್ಸ್ ಎಲ್ಲ ಆಯಿತು, ಇವಾಗ ಮೇಲೆ ಆಗಿಲ್ಲ. ಸೊ ಏನು ಮಾಡಬೇಕು, ಇವಾಗ ಸೈಡ್ಸ್ ಎಲ್ಲ ಆಯಿತು, ಇವಾಗ ಮೇಲೆ ಆಗಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಹಂಗೆ ಲಿಫ್ಟ್ ಮಾಡಿಬಿಟ್ಟು ಹಿಂಗೆ ಸೈಡ್ ವೈಸಲ್ಲಿ ಕೊಡಿ. ಮತ್ತೆ ಪ್ರೆಸ್ ಮಾಡಿ. ಇವಾಗ ಹಿಂಗೆ ಆಯಿತಾ. ಇವಾಗ ಇನ್ನೊಂದು ಹೇಳ್ತೀನಿ ನೋಡಿ. ಸಪೋಸ್ ನೀವು ರೋಲ್ ಉಲ್ಟಾ ಹಾಕ್ಬಿಟ್ಟು ಇಲ್ಲಾಂದರೆ ಸ್ಟ್ರೆಚ್ ಹಿಂಗೆ ಬೇಕಂದರೆ ನೀವೇ ಇದನ್ನು, ಈ ಸ್ವಿಚ್ ಇದೆ ನೋಡಿ, ಇದನ್ನು ಪ್ರೆಸ್ ಮಾಡಿದ್ರೆ ಇವಾಗ ರಿವರ್ಸ್ ಡೈರೆಕ್ಷನಲ್ಲಿ ಸುತ್ತುತ್ತೆ. ಸೊ ಇದೇ ಇದು ಫಂಕ್ಷನ್ಸು. ಇವಾಗ ಇದು ನೋಡ್ಬೋದು ನೀವು, ಈ ಪಾಯಿಂಟ್ ಹೆಂಗೆ ತಿರುಗ್ತಾ ಇದೆ ಅದು ಆ ಥರ ಆ ಡೈರೆಕ್ಷನ್ ಇದೆ. ಇವಾಗ ಹಿಂಗೆ ತಿರ್ಗ್ಸೋಣ, ಇವಾಗ ಈ ಡೈರೆಕ್ಷನ್ ನೋಡ್ತಾ ಇದೆ. ಸೊ ಇದೇ ಡಿಫರೆನ್ಸು. ನಮ್ಗೆ ಎಷ್ಟು ಬೇಕೋ ಆ ಥರ ನಾವು ಸೆಟ್ ಮಾಡಿಕೊಂಡು 99 ರೋಲ್ಸ್ ತನಕ ನಾವು ಸೆಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಥ್ಯಾಂಕ್ಸ್. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿ. ಧನ್ಯವಾದ.